ನನ್ನ ಲೈಫ್ ಅನ್ನೋ ಜರ್ನಿಗೆ ಪಾರ್ಟ್ನರ್ ಆಗ್ತೀಯಾ? ನಾನಿನ್ನ ಬಿಡಲರೆ ಧಾರಾವಾಹಿಯಲ್ಲಿ ಅಂಬಿಕಾ ಈಗ ಇಲ್ಲ. ಆದರೆ ಅವಳ ಆತ್ಮಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಮಾಯಾಳಿಂದ ಮಗಳನ್ನ ಕಾಪಾಡಿಕೊಳ್ಳುವುದೇ ಅಂಬಿಕಾಳಿಗೆ ದೊಡ್ಡ ಸಾಹಸವಾಗಿದೆ. ಶರತ್ ಮನೆ ಸೇರಿರುವ ಮಾಯಾಗೆ ಹಿತಾಳ ಮೇಲೆ ಕಣ್ಣು. ಮಾಯಾಗೆ ಶರತ್ ಮೇಲೆ ವಿಪರೀತ ಮೋಹ. ಅವನನ್ನ ಹೇಗಾದ್ರೂ ಮಾಡಿ ಪಡೆಯಬೇಕೆಂದುಕೊಂಡಿರುವ ಮಾಯಾ ನಾಟಕ ಶುರು ಮಾಡಿದ್ದಾಳೆ. ಅಂಬಿಕಾಳ ಕೊಲೆ ಮಾಡುವುದಕ್ಕೆಂದೇ ಮಾಳವಿಕಾ ಮಾಯಾಳನ್ನ ಬಳಸಿಕೊಂಡಿದ್ದಳು. ಈಗ ಮದುವೆ ತನಕ ಮ್ಯಾಟರ್ ಬಂದಿದೆ. ಅಂಬಿಕಾಳನ್ನ ಕೊಲೆ ಮಾಡಿದ್ದೇಗೆ, ಶರತ್ಗೆ ಹತ್ತಿರವಾಗಿದ್ದೇಗೆ ಎಲ್ಲವನ್ನ ತಿಳಿಯುವ ಕುತೂಹಲ ವೀಕ್ಷಕರದು. ಆದರೆ ಅದಕ್ಕೂ ಮುನ್ನ ಈಗ ಶರತ್ ಹಾಗೂ ಅಂಬಿಕಾ ಲವ್ ಸ್ಟೋರಿ ಶುರುವಾಗಿದೆ. ಅಷ್ಟಕ್ಕೂ ಶರತ್ ಹಾಗೂ ಅಂಬಿಕಾ ಲವ್ ಸ್ಟೋರಿ ಶುರುವಾಗಿದ್ದು ಎಲ್ಲಿಂದ ಗೊತ್ತಾ? ಟ್ರಾಫಿಕ್ನಲ್ಲಿ ನಿಂತಿದ್ದ ಶರತ್ಗೆ ಕೆಫೆಗೆ ಹೋಗ್ತಾ ಇದ್ದ ಅಂಬಿಕಾ ಕಣ್ಣಿಗೆ ಬಿದ್ದಿದ್ಲು. ಮೊದಲ ನೋಟದಲ್ಲಿಯೇ ಶರತ್ ಲವ್ನಲ್ಲಿ ಬಿದ್ದ. ಮತ್ತೆ ಮತ್ತೆ ನೋಡಬೇಕೆಂದುಕೊಳ್ಳುವಾಗಲೇ ಅಂಬಿಕಾ ಮಾಯವಾಗಿದ್ದಳು. ಆದರೂ ಹುಡುಕುತ್ತಾ ಹೊರಟ ಶರತ್ಗೆ ಕೆಫೆಯಲ್ಲಿ ಕಂಡಳು ಅಂಬಿಕಾ. ಒಂದೇ ಭೇಟಿ, ಮಳೆಯೂ ಬಂತು, ಡ್ರಾಪ್ ಮಾಡಿದ, ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ತು. ಆದರೆ ಮಾಯಾ ಜೊತೆಗೆ ಮಾತನಾಡುತ್ತಾ ಅಂಬಿಕಾಳ ಧ್ಯಾನ ಮಾಡ್ತಾ ಇದ್ದ ಶರತ್ ಸದಾಕಾಲ ಫೋನ್ ಮಾಡ್ತಾ ಇದ್ದದ್ದು ಮಾಯಾಗೆ. ಅಂಬಿಕಾಳ ವಿಚಾರವನ್ನ ಆಗಾಗ ಕೇಳ್ತಾ ಇದ್ದ. ಇದನ್ನ ಮಾಯಾ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ಲು. ಶರತ್ ತನ್ನನ್ನೇ ಲವ್ ಮಾಡ್ತಾ ಇದ್ದಾನೆ ಅಂದುಕೊಂಡಿದ್ಲು. ಅವನ ಮೇಲೆ ಪ್ರೀತಿ ಹುಟ್ಟಿತ್ತು. ಮಾಯಾ ಕೂಡ ಶರತ್ನ ಪ್ರೀತಿ ಮಾಡ್ತಾ ಇದ್ಲು. ಮಾಯಾ ಹಾಗೂ ಅಂಬಿಕಾ ಈ ಮೊದಲು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಒಮ್ಮೆ ಶರತ್ ಪಾರ್ಟಿ ಅರೇಂಜ್ ಮಾಡಿ ಮಾಯಾ ಹಾಗೂ ಅಂಬಿಕಾ ಇಬ್ಬರನ್ನ ಕರೆದಿದ್ದ. ಅದು ಪ್ರಪೋಸ್ ಮಾಡುವುದಕ್ಕೆ ರೆಡಿಯಾಗಿದ್ದಂತ ಪಾರ್ಟಿ ಆಗಿತ್ತು. ಮೊದಲು ಮಾಯಾ ಎದುರು ನಿಂತಿದ್ದಾಗ ಶರತ್ ತನ್ನ ಮನದಾಳದ ಮಾತನ್ನ ಹೇಳಿದ. ಅದನ್ನ ಮಾಯಾ ತನಗೇ ಹೇಳ್ತಾ ಇದ್ದಾನೆ, ಇವತ್ತು ತನಗೇ ಪ್ರಪೋಸ್ ಮಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ಲು. ಇನ್ನೇನು ಪ್ರಪೋಸ್ ಮಾಡ್ಬೇಕು, ಶರತ್ ಕೈಯಲ್ಲಿ ರಿಂಗ್ ಹಿಡಿದು ಮಂಡಿಯೂರಿ ಕುಳಿತಾಗ ಎದುರು ಬಂದಿತ್ತು ಅಂಬಿಕಾ. ಇದನ್ನ ನೋಡಿ ಮಾಯಾ ಕೆಂಡಾಮಂಡಲವಾಗಿದ್ದಾಳೆ. ಆದ್ರೂ ಅವರ ಖುಷಿ ಮುಂದೆ ಮಾಯಾಳ ಕೋಪ ಅಲ್ಲಿ ಮುಖ್ಯವಾಗ್ಲೇ ಇಲ್ಲ. ಅಂದು ಮಾಯಾಗೆ ಆಫೀಸ್ ಕಡೆಯಿಂದ ಟ್ರಿಪ್ ಇತ್ತು. ಅದನ್ನ ಶರತ್ಗೆ ಹೇಳುವಾಗ ಅಂಬಿಕಾಗೆ ಜ್ವರ ಬಂದಿರೋದನ್ನ ಕೂಡ ಹೇಳಿದ್ಲು. ಅಂಬಿಕಾ ರೂಮ್ನಲ್ಲೇ ಇದ್ದಾಳೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ಲು. ಇದನ್ನ ಕೇಳಿಸಿಕೊಂಡ ಶರತ್ಗೆ ಮನಸ್ಸು ತಡೆಯಲಾಗಲಿಲ್ಲ. ಅಂಬಿಕಾಳಿಗೆ ಹುಷಾರಿಲ್ಲ ಅನ್ನೋದನ್ನ ತಿಳಿದ ಶರತ್ ಅವಳ ಮನೆಗೆ ಹೋಗಿ ಅವಳ ಹಾರೈಕೆ ಮಾಡಿದ. ಅಲ್ಲಿಂದ ಅಂಬಿಕಾಳಿಗೂ ಶರತ್ ಮೇಲೆ ಲವ್ ಆಯ್ತು. ಇಬ್ರು ಪ್ರಪೋಸ್ ಮಾಡಿದ್ರು, ಮದ್ವೆ ಆದ್ರೂ, ಮುದ್ದಾದ ಮಗಳು ಹಿತಾ ಕೂಡ ಹುಟ್ಟಿದ್ಲು. ಆದ್ರೆ ಮಾಯಾಳ ಕೋಪ ಮಾತ್ರ ಕಡಿಮೆ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಅಂಬಿಕಾಳನ್ನ ಶರತ್ನಿಂದ ದೂರ ಮಾಡ್ಬೇಕು ಅಂತ ಹೊರಟ ಮಾಯಾಳಿಗೆ ಶರತ್ನ ತಾಯಿ ಮಾಳವಿಕಾ ಕೈ ಜೋಡಿಸಿದ್ಲು. ಅಲ್ಲಿಗೆ ಅಂಬಿಕಾಳ ಕೊಲೆಯೂ ಆಯ್ತು. ಈಗ ಶರತ್ನನ್ನ ಮದುವೆಯಾಗೋದಕ್ಕೆ ಮಾಯಾ ತುದಿಗಾಲಲ್ಲಿ ನಿಂತಿದ್ದಾಳೆ. ಅಡ್ಡಿಯಾಗಿರುವ ಹಿತಾಳನ್ನ ಸಾಕಷ್ಟು ಹಿಂಸೆ ಮಾಡ್ತಾ ಇದ್ದಾಳೆ. ಮುಂದೆ ಈಗ ದುರ್ಗಾಳನ್ನ ಕರೆದುಕೊಂಡು ಅಂಬಿಕಾ ಕೂಡ ಸಿಟಿಗೆ ಹೊರಟಿದ್ದಾಳೆ. ಮಾಯಾಳ ಗೆಲುವಾಗುತ್ತಾ ಅಥವಾ ದುರ್ಗಾ ಶರತ್ನ ಮದುವೆ ಆಗ್ತಾಳಾ ಎಂಬ ಕುತೂಹಲ ವೀಕ್ಷಕರದ್ದು.